ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೈಸೂರು ಪೇಟವನ್ನ ನಿರಾಕರಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು. ಪೇಟವನ್ನ ಹಾಕುವಾಗ ಬೇಡ ಅಂತ ಹೇಳ್ತಾರೆ, ಹಾರ ಹಾಕ್ತಾರೆ, ಶಾಲನ ಹಾಕಿಸ್ತಾರೆ. ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಾಗ ಬೇಡ ಅಂತ ಹೇಳ್ತಾರೆ. ಮೈಸೂರು ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ನಡೆ ಯಾಕೋ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಯಾಕೆ ಈ ಥರ ಬೇರೆ ಪೇಟೆಗಳನ್ನು ಹಾಕ್ಕೊಳ್ತಾರೆ? ಮೈಸೂರು ಪೇಟೆ ಯಾಕೆ ಬೇಡ ಅಂತ ಹೇಳಿದ್ದು? ನೋಡಿ, ಈ ಒಂದು ಮೈಸೂರು ಪೇಟ ಇದೆಯಲ್ಲ, ಅದನ್ನು ಧರಿಸೋದಕ್ಕೆ ಒಂದು ಇತಿಹಾಸನೇ ಇದೆ. ಅದನ್ನು ಔಪಚಾರಿಕ ಪೇಟ ಅಂತ ಕೂಡ ಕರೀತಾರೆ. ಮೈಸೂರಿನ ಶ್ರೀಮಂತ ಔಪಚಾರಿಕ ಪೇಟ ಅಂತ ಕರೀತಾರೆ. ಅದನ್ನ ಮೈಸೂರು ಮಹಾರಾಜರು ಧರಿಸ್ತಾ ಇದ್ದಂಥ ಖ್ಯಾತಿ. ನೋಡಿ, ಅದನ್ನ ರೇಷ್ಮೆ ಅಥವಾ ಹತ್ತಿ ಅಂತ ಒಂದು ಉದ್ದನೆಯ ಬಟ್ಟೆಯನ್ನ ಅದರಿಂದ ಮಾಡಿರುವಂಥ ಪೇಟ ಅದು. ಸಾಂಪ್ರದಾಯಿಕ ಮೈಸೂರು ಪೇಟವು ಕೂಡ ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಅದನ್ನ ಬೇಡ ಅಂತ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೈಸೂರು ಪೇಟವನ್ನ ನಿರಾಕರಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು. ಪೇಟವನ್ನ ಹಾಕುವಾಗ ಬೇಡ ಅಂತ ಹೇಳ್ತಾರೆ, ಹಾರ ಹಾಕ್ತಾರೆ, ಶಾಲನ ಹಾಕಿಸ್ತಾರೆ. ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಾಗ ಬೇಡ ಅಂತ ಹೇಳ್ತಾರೆ. ಮೈಸೂರು ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ನಡೆ ಯಾಕೋ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಯಾಕೆ ಈ ಥರ ಬೇರೆ ಪೇಟೆಗಳನ್ನು ಹಾಕ್ಕೊಳ್ತಾರೆ? ಮೈಸೂರು ಪೇಟೆ ಯಾಕೆ ಬೇಡ ಅಂತ ಹೇಳಿದ್ದು? ನೋಡಿ, ಈ ಒಂದು ಮೈಸೂರು ಪೇಟ ಇದೆಯಲ್ಲ, ಅದನ್ನು ಧರಿಸೋದಕ್ಕೆ ಒಂದು ಇತಿಹಾಸನೇ ಇದೆ. ಅದನ್ನು ಔಪಚಾರಿಕ ಪೇಟ ಅಂತ ಕೂಡ ಕರೀತಾರೆ. ಮೈಸೂರಿನ ಶ್ರೀಮಂತ ಔಪಚಾರಿಕ ಪೇಟ ಅಂತ ಕರೀತಾರೆ. ಅದನ್ನ ಮೈಸೂರು ಮಹಾರಾಜರು ಧರಿಸ್ತಾ ಇದ್ದಂಥ ಖ್ಯಾತಿ. ನೋಡಿ, ಅದನ್ನ ರೇಷ್ಮೆ ಅಥವಾ ಹತ್ತಿ ಅಂತ ಒಂದು ಉದ್ದನೆಯ ಬಟ್ಟೆಯನ್ನ ಅದರಿಂದ ಮಾಡಿರುವಂಥ ಪೇಟ ಅದು. ಸಾಂಪ್ರದಾಯಿಕ ಮೈಸೂರು ಪೇಟವು ಕೂಡ ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಅದನ್ನ ಬೇಡ ಅಂತ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೈಸೂರು ಪೇಟವನ್ನ ನಿರಾಕರಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು. ಪೇಟವನ್ನ ಹಾಕುವಾಗ ಬೇಡ ಅಂತ ಹೇಳ್ತಾರೆ, ಹಾರ ಹಾಕ್ತಾರೆ, ಶಾಲನ ಹಾಕಿಸ್ತಾರೆ. ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಾಗ ಬೇಡ ಅಂತ ಹೇಳ್ತಾರೆ. ಮೈಸೂರು ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ನಡೆ ಯಾಕೋ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಯಾಕೆ ಈ ಥರ ಬೇರೆ ಪೇಟೆಗಳನ್ನು ಹಾಕ್ಕೊಳ್ತಾರೆ? ಮೈಸೂರು ಪೇಟೆ ಯಾಕೆ ಬೇಡ ಅಂತ ಹೇಳಿದ್ದು? ನೋಡಿ, ಈ ಒಂದು ಮೈಸೂರು ಪೇಟ ಇದೆಯಲ್ಲ, ಅದನ್ನು ಧರಿಸೋದಕ್ಕೆ ಒಂದು ಇತಿಹಾಸನೇ ಇದೆ. ಅದನ್ನು ಔಪಚಾರಿಕ ಪೇಟ ಅಂತ ಕೂಡ ಕರೀತಾರೆ. ಮೈಸೂರಿನ ಶ್ರೀಮಂತ ಔಪಚಾರಿಕ ಪೇಟ ಅಂತ ಕರೀತಾರೆ. ಅದನ್ನ ಮೈಸೂರು ಮಹಾರಾಜರು ಧರಿಸ್ತಾ ಇದ್ದಂಥ ಖ್ಯಾತಿ. ನೋಡಿ, ಅದನ್ನ ರೇಷ್ಮೆ ಅಥವಾ ಹತ್ತಿ ಅಂತ ಒಂದು ಉದ್ದನೆಯ ಬಟ್ಟೆಯನ್ನ ಅದರಿಂದ ಮಾಡಿರುವಂಥ ಪೇಟ ಅದು. ಸಾಂಪ್ರದಾಯಿಕ ಮೈಸೂರು ಪೇಟವು ಕೂಡ ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಅದನ್ನ ಬೇಡ ಅಂತ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೈಸೂರು ಪೇಟವನ್ನ ನಿರಾಕರಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು. ಪೇಟವನ್ನ ಹಾಕುವಾಗ ಬೇಡ ಅಂತ ಹೇಳ್ತಾರೆ, ಹಾರ ಹಾಕ್ತಾರೆ, ಶಾಲನ ಹಾಕಿಸ್ತಾರೆ. ಪೇಟವನ್ನ ಧರಿಸೋದಕ್ಕೆ ಅಂತ ಹೋದಾಗ ಬೇಡ ಅಂತ ಹೇಳ್ತಾರೆ.
ಮೈಸೂರು ಪೇಟವನ್ನು ಧರಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ನಡೆ ಯಾಕೋ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಯಾಕೆ ಈ ಥರ ಬೇರೆ ಪೇಟೆಗಳನ್ನು ಹಾಕ್ಕೊಳ್ತಾರೆ? ಮೈಸೂರು ಪೇಟೆ ಯಾಕೆ ಬೇಡ ಅಂತ ಹೇಳಿದ್ದು? ನೋಡಿ, ಈ ಒಂದು ಮೈಸೂರು ಪೇಟ ಇದೆಯಲ್ಲ, ಅದನ್ನು ಧರಿಸೋದಕ್ಕೆ ಒಂದು ಇತಿಹಾಸನೇ ಇದೆ. ಅದನ್ನು ಔಪಚಾರಿಕ ಪೇಟ ಅಂತ ಕೂಡ ಕರೀತಾರೆ. ಮೈಸೂರಿನ ಶ್ರೀಮಂತ ಔಪಚಾರಿಕ ಪೇಟ ಅಂತ ಕರೀತಾರೆ. ಅದನ್ನು ಮೈಸೂರು ಮಹಾರಾಜರು ಧರಿಸ್ತಾ ಇದ್ದಂಥ ಖ್ಯಾತಿ. ನೋಡಿ, ಅದನ್ನು ರೇಷ್ಮೆ ಅಥವಾ ಹತ್ತಿ ಅಂತ ಒಂದು ಉದ್ದನೆಯ ಬಟ್ಟೆಯನ್ನು ಅದರಿಂದ ಮಾಡಿರುವಂಥ ಪೇಟ ಅದು. ಸಾಂಪ್ರದಾಯಿಕ ಮೈಸೂರು ಪೇಟವು ಕೂಡ ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಅದನ್ನ ಬೇಡ ಅಂತ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.